ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರ ಸೋದರನ ಹತ್ಯೆ ಸಂಚು ವಿಫಲವಾಗಿದೆ. ಸಂಚನ್ನ ಭೇದಿಸಿರೋ ರಾಮನಗರದ ಕೋಡಿಹಳ್ಳಿ ಪೊಲೀಸರು 3 ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬಂಧಿತರನ್ನ ಬಾಲನರಸಿಂಹೇಗೌಡ, ಚಿಕ್ಕರಾಜು, ಕಾಳೇಗೌಡ ಅಂತ ಗುರುತಿಸಲಾಗಿದೆ. ಆರೋಪಿಗಳು ಡಿಕೆಶಿ ಸಹೋದರ ಸುರೇಶ್ ಹತ್ಯೆಗೆ ಸಂಚನ ರೂಪಿಸಿದ್ರು. ಕಾಂಗ್ರೆಸ್ ನಾಯಕರಾದಂತಹ ಡಿಕೆ ಶಿವಕುಮಾರ್ ಅವರ ಸೋದರ ಡಿಕೆ ಸುರೇಶ್ ಅವರ ಹತ್ಯೆಗೆ ಸಂಚನ ರೂಪಿಸಲಾಗಿತ್ತು. ಈ ಹತ್ಯೆಯ ಸಂಚು ಈಗ ವಿಫಲವಾಗಿದೆ. ಸಂಚನ ಭೇದಿಸಿರುವಂತಹ ರಾಮನಗರದ ಕೋಡಿಹಳ್ಳಿ ಪೊಲೀಸರು ಈ ಸಂಬಂಧ 3 ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬಾಲನರಸಿಂಹೇಗೌಡ, ಚಿಕ್ಕರಾಜು, ಕಾಳೇಗೌಡ ಅಂತ ಆರೋಪಿಗಳನ್ನು ಗುರುತಿಸಲಾಗಿದೆ. ಇನ್ನೂ 4 ಆರೋಪಿಗಳ ಒಂದು ಹುಡುಕಾಟವನ್ನು ನಡೆಸಿದ್ದಾರೆ ಪೊಲೀಸರು. ಜಡ್ಜ್ ಎದುರೇ ಗಾಂಜಾ ಪೂರೈಸ್ತಾ ಇದ್ದ ವ್ಯಕ್ತಿ ಸಿಕ್ಕಿಬಿದ್ದಿದ್ದಾನೆ. ಈ ಘಟನೆ ನಡೆದಿದ್ದು ಮೈಸೂರಿನ ಕೇಂದ್ರ ಕಾರಾಗೃಹದ ಆವರಣದಲ್ಲಿ. ಬೇಲ್ ಮೇಲೆ ಹೊರಗಿದ್ದ ಆರೋಪಿಯೊಬ್ಬ ಗಾಂಜಾ ಪೂರೈಕೆ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಮೈಸೂರು ಕಾರಾಗೃಹದ ಆವರಣದಲ್ಲಿರೋ ಜೆಎಂಎಫ್ಸಿ ಸೆಕೆಂಡ್ ಕೋರ್ಟ್ಗೆ ಇಂದು ಕ್ರಿಮಿನಲ್ ಕೇಸ್ಗೆ ಸಂಬಂಧಪಟ್ಟಂತೆ ಮೈಸೂರು ಕಾರಾಗೃಹದಲ್ಲಿದ್ದ ವಿಚಾರಣಾಧೀನ ಖೈದಿ ಸದ್ದಾಂ ಹಾಜರಾಗಿದ್ದ. ವಿಚಾರಣೆಯನ್ನ ವೀಕ್ಷಿಸಲು ಬಂದಿದ್ದ ಸದ್ದಾಂನ ಸ್ನೇಹಿತ ಗುಲ್ಜರ್ ನ್ಯಾಯಾಧೀಶರ ಎದುರೇ ಸದ್ದಾಂಗೆ ಗಾಂಜಾದ ಪೊಟ್ಟಣ ನೀಡಿದ. ಇದನ್ನ ನ್ಯಾಯಾಧೀಶ ರಾಜೇಶ್ ಕಾಮ್ಟೆ ಖುದ್ದಾಗಿ ಗಮನಿಸಿದ್ದಾರೆ. ತಕ್ಷಣ ಮಂಡಿ ಪೊಲೀಸರಿಗೆ ವಿಚಾರ ತಿಳಿಸಿ ಗುಲ್ಜರ್ನನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಹಾವೇರಿಯ ಗೋಲಿಬಾರ್ ನಡೆದು ಇಂದಿಗೆ 3 ವರ್ಷ. ಗೋಲಿಬಾರ್ನಲ್ಲಿ ಮೃತರಾದಂತಹ ರೈತರ ಸಮಾಧಿಗೆ ಮಾಲಾರ್ಪಣೆ ಮಾಡಲಾಯಿತು. ಬಳಿಕ ರೈತ ಹುತಾತ್ಮ ದಿನವನ್ನು ಆಚರಿಸಲಾಯಿತು. ಜಗನ್ನಾಥ್ ಶೆಟ್ಟಿ ಆಯೋಗದ ವರದಿಯನ್ನ ಬಹಿರಂಗ ಮಾಡುವಂತೆ ರೈತರು ಆಗ್ರಹಿಸಿದರು. ಜೂನ್ 10, 2008ರಲ್ಲಿ ರಸಗೊಬ್ಬರಕ್ಕಾಗಿ ಹಾವೇರಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ರೈತರ ಮೇಲೆ ನಡೆದ ಗೋಲಿಬಾರ್ಗೆ ಇಂದಿಗೆ 3 ವರ್ಷ. ಈ ದಿನವನ್ನ ಹಾವೇರಿಯಲ್ಲಿ ರಾಜ್ಯ ರೈತ ಸಂಘದವರು ರೈತ ಹುತಾತ್ಮ ದಿನವನ್ನಾಗಿ ಆಚರಿಸಿದ್ರು. ಗೋಲಿಬಾರ್ನಲ್ಲಿ ಮಾಡಿದ ಸಿದ್ದಲಿಂಗಪ್ಪ ಚೂರಿ, ಪುಟ್ಟಪ್ಪ ಹೊನ್ನತಿ ಸಮಾಧಿಗೆ ಮಾಲಾರ್ಪಣೆ ಮಾಡಿ ಗೋಲಿಬಾರ್ ವೃತ್ತದಲ್ಲಿ ಸಮಾವೇಶ ನಡೆಸಿದ್ರು. ಇದೇ ವೇಳೆ ರೈತ ಕ್ರಾಂತಿ ಗೀತೆಗಳನ್ನು ಹಾಡಿದ್ರು. ಇದೇ ವೇಳೆ ಜಗನ್ನಾಥ ವರದಿ ಬಹಿರಂಗಕ್ಕೆ ರೈತರು ಆಗ್ರಹಿಸಿದ್ರು. ಒಂದು ವೇಳೆ ಬಹಿರಂಗ ಮಾಡದಿದ್ದಲ್ಲಿ ಹೋರಾಟ ತೀವ್ರಗೊಳಿಸೋ ಎಚ್ಚರಿಕೆ ನೀಡಿದ್ರು. ಸರ್ಕಾರ ವ್ಯವಸ್ಥಿತವಾಗಿ ಜಗನ್ನಾಥ ರೆಡ್ಡಿ ಆಯೋಗದ ಮೂಲಕ ಈ ಪ್ರಕರಣವನ್ನೇ ತಿರುಚಿ ಇಡೀ ರೈತ ಕುಲಕ್ಕೆ ಮೋಸ ಮಾಡ್ತಾ ಇದೆ. ಅದನ್ನು ಬಹಿರಂಗಪಡಿಸಿದ್ರೆ ಹಾವೇರಿ ಜಿಲ್ಲೆಯ ರೈತರು ದಂಗೆ ಹೇಳ್ತಾರ. ನಮ್ಮ ಸರ್ಕಾರಕ್ಕೆ ಅವಮಾನ ಆಕತಿ ಅನ್ನೋ ಕಾರಣಕ್ಕೆ ಅದನ್ನ ಮುಚ್ಚಾಕಿ ಇಲ್ಲಿವರೆಗೂ ಸರ್ಕಾರ ಪ್ರಕಟಗೊಳಿಸಿಲ್ಲ. ಇತ್ತ ಗೋಲಿಬಾರ್ ಘಟನೆಯಿಂದ ಜಿಲ್ಲಾಡಳಿತವಾಗ್ಲಿ ಸರ್ಕಾರವಾಗ್ಲಿ ಇನ್ನೂ ಬುದ್ಧಿ ಕಲಿತಂತಿಲ್ಲ. ರಸಗೊಬ್ಬರ ಸಮಸ್ಯೆ ಇಂದಿಗೂ ಮುಂದುವರಿದಿದೆ ಅನ್ನೋದು ರೈತರ ಆರೋಪ. ಸಮಸ್ಯೆ ಇನ್ನೂ ಜಾಸ್ತಿ ಆಗೈತಿ. ಆದ್ರೆ ಸರ್ಕಾರ 2 ಜನರನ್ನ ಬಲಿ ತಗೊಂಡ್ರು ಕೂಡ ಜಿಲ್ಲಾಡಳಿತ ಆಗಲಿ ಸರ್ಕಾರ ಆಗಲಿ ಅದಕ್ಕೆ ಪ್ರಾಮಾಣಿಕವಾಗಿ ಚಿಂತನೆಯೂ ಮಾಡ್ತಾ ಇಲ್ಲ, ಕೆಲಸನೂ ಮಾಡ್ತಾ ಇಲ್ಲ, ಅದ್ರ ಭರವಸೆನೂ ನಮಗಿಲ್ಲ. ಹುತಾತ್ಮ ದಿನಾಚರಣೆಯಲ್ಲಿ ವಿವಿಧೆಡೆಯಿಂದ ಆಗಮಿಸಿದ 100 ರೈತರು ಭಾಗವಹಿಸಿದ್ರು. ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ. ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಕೇಂದ್ರ ಉನ್ನತಾಧಿಕಾರಿಗಳ ತಂಡ ಮತ್ತೆ ಇಂದು ಹೊಸಪೇಟೆ ಮತ್ತು ಸಂಡೂರು ಭಾಗದ ಗಣಿ ಪ್ರದೇಶಗಳಿಗೆ ಭೇಟಿ ನೀಡಿತ್ತು. ಶಾಸಕ ಆನಂದ್ ಸಿಂಗ್ ಒಡೆತನದ ಎಸ್ಪಿ ಮಿನರಲ್ಸ್ ಮತ್ತು ಜೀನತ್ ಮೈನ್ಸ್ಗಳಿಗೆ ಭೇಟಿ ನೀಡಿ ಒತ್ತುವರಿ ಮತ್ತು ಅಕ್ರಮ ಗಣಿಗಾರಿಕೆ ಮಾಡಿರೋ ಕುರಿತು ಪರಿಶೀಲನೆಯನ್ನ ನಡೆಸಿತು. ತಂಡದಲ್ಲಿ ಜೀವರಾಜ್, ಯುವಿ ಸಿಂಗ್, ಡಿಎಂಜಿಯ ಶ್ರೀನಿವಾಸ್ ಸೇರಿದಂತೆ ಹಲವರಿದ್ದರು. ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಬಳಿಕ ನಡೆಸ್ತಾ ಇರೋ 2ನೇ ಹಂತದ ಸರ್ವೆ ಕಾರ್ಯ ಇದಾಗಿದೆ. ತಂಡಕ್ಕೆ ವಿಶೇಷ ಪೊಲೀಸ್ ಭದ್ರತೆಯನ್ನ ನೀಡಲಾಗಿದೆ. ಕಲ್ಲು ಬಂಡೆ ಸಿಡಿದ್ರೆ ಮನೆಗಳೇ ಬಿರುಕು ಬಿಡ್ತವೆ. ಜಮೀನಿಗೆ ಕಲ್ಲು, ಮರಳು, ಧೂಳು ಬಂದು ಬೀಳೋದ್ರಿಂದ ಬೆಳೆ ಬೆಳೆಯಲು ಸಾಧ್ಯವಾಗ್ತಿಲ್ಲ. ಇದೆಲ್ಲ ಅಕ್ರಮ ಗಣಿಗಾರಿಕೆಯ ಎಫೆಕ್ಟ್. ಆದರೆ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿರೋದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಅಲ್ಲ, ಬದಲಾಗಿ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ. ಅಕ್ರಮ ಗಣಿಗಾರಿಕೆ ಸುದ್ದಿ ಮತ್ತೊಮ್ಮೆ ಸ್ಫೋಟಗೊಂಡಿದೆ. ಆದ್ರೆ ಈ ಬಾರಿ ಸದ್ದು ಮಾಡಿರೋದು ಗಣಿನಾಡು ಬಳ್ಳಾರಿಯಲ್ಲ,
ಬದಲಾಗಿ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಸಮೀಪದ ತಳೂರಿನಲ್ಲಿ. ಗಣಿಗಾರಿಕೆ ಪರಿಣಾಮ ಮನೆಗಳು ಬಿರುಕು ಬಿಟ್ಟಿದೆ. ಬೋರ್ವೆಲ್ ನೀರು ಕಲುಷಿತಗೊಂಡಿದೆ. ಜಮೀನಿನ ಪರಿಸರವೇ ಕೆಟ್ಟು ನಿಂತಿದೆ. ಇಷ್ಟಾದ್ರೂ ಯಾರೊಬ್ಬರು ತಲೆಕೆಡಿಸಿಕೊಳ್ಳುತ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವ್ರು ಲೈಸೆನ್ಸ್ ಆಗೇ ಮಾಡ್ತಾ ಇದ್ರು. ನಮಗೆ ಅನಾನುಕೂಲತೆ ಸಿಕ್ಕಾಪಟ್ಟೆ ಇದೆ ಗಣಿಯಿಂದ. ಜಮೀನುಗಳಿಗೆಲ್ಲ ಕೆಲಸ ಮಾಡೋಕ್ಕಾಗ್ತಲ್ಲ. ಅಕ್ಕಪಕ್ಕ ಜಮೀನು ಧೂಳು ಮತ್ತೆ ಕಲ್ಲುಗಳು ರಾಶಿ ರಾಶಿ ಬಂದು ಬೀಳ್ತಾ ಇದೆ ನಮಗೆ ಜಮೀನಲ್ಲಿ. ಇವರು ಗಣಿ ಮಾಲೀಕರು ಲೈಸೆನ್ಸ್ ಮಾಡ್ತಾರ, ಇನ್ನೊಂದ ಮಾಡ್ತಾರ, ನಮಗೆ ಬೇಕಾಗಿಲ್ಲ. ನಮಗೆ ಜಮೀನಲ್ಲಿ ಕೆಲಸ ಮಾಡಕ್ಕಿದೆ, ರೋಗಗಳು ಬರ್ತಾ ಇದೆ, ಮನೆಗಳು ಕ್ರ್ಯಾಕ್ ಬಿಡ್ತಾ ಇದೆ, ದೇವಸ್ಥಾನಗಳು ಬಿದ್ದಿದೆ, ಛತ್ರ ಬಿದ್ದಿದೆ. ವಿಷಯ ಅರಿತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗಣಿಗಾರಿಕೆ ಸ್ಥಳಕ್ಕೆ ಭೇಟಿ ನೀಡಿದ್ರು. ಗಣಿಗಾರಿಕೆಯಿಂದ ಆಗುತ್ತಿರುವ ಅನಾನುಕೂಲ ಗಮನಿಸಿ ಪರಿಸರ ಸಂರಕ್ಷಣೆ ಹಾಗೂ ಕಾರ್ಮಿಕ ಇಲಾಖೆಗೆ ಸೂಚನೆ ನೀಡಿದ್ರು. ರಾಕ್ ಬ್ರೇಕರ್ ಅಂತಂದ್ರೆ ಬಂಡೆ ಹೊಡೆಯೋದು ಅಂತ. ಅದನ್ನ ಮಾಡೋಕ್ಕೆ ಯಾವ ಡಿವೈಸ್ ಉಪಯೋಗಿಸ್ತಾ ಇದ್ದಾರೆ, ಅದರಿಂದ ತೊಂದರೆ ಆದ ಇಲ್ವೋ, ಇಲ್ಲಿ ಮಾಡೋದ್ರಿಂದ ಈ ಊರಿನಲ್ಲಿ ಜನಗಳಿಗೆ ಮನೆಗಳಿಗೆ ಅಪಾಯ ಆಗ್ತದ ಇಲ್ವೋ. ಒಟ್ಟಾರೆ ಇಂತಹ ಗಣಿಗಾರಿಕೆಯ ಅವಶ್ಯಕತೆ ಇದೆಯಾ? ಇಡೀ ಊರಿನ ಮನೆಗಳೆಲ್ಲ ಬಿರುಕು ಬಿಟ್ಟು ಪರಿಸರ ಹಾಳಾಗಿದ್ರೂ ಗಣಿಗಾರಿಕೆ ನಡೆಸುತ್ತಿರುವುದು ಯಾಕೆ ಎಂಬ ಪ್ರಶ್ನೆ ಕಾಡಿದೆ. ಅಲ್ಲದೆ ಇದೇ ರೀತಿ ಗಣಿಗಾರಿಕೆ ನಡೆಸಿದ್ರೆ ಉಗ್ರ ಹೋರಾಟ ನಡೆಸೋ ಎಚ್ಚರಿಕೆಯನ್ನ ಗ್ರಾಮಸ್ಥರು ನೀಡಿದ್ದಾರೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು. ಬ್ರೇಕ್ನ ನಂತರ ಲೋಕಲ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ.